70,000 ಸಂಬಳ, 820 ಸಿಬಿಲ್ ಸ್ಕೋರ್, ಎ ಪ್ರೊಫೈಲ್, ಗೌರ್ಮೆಂಟ್ ಜಾಬ್ ಆದ್ರೂ ಹೋಮ್ ಲೋನ್ ಸಿಗ್ತಾ ಇಲ್ಲ. ಯಾಕೆ ಗೊತ್ತಾ? ಫಾಯರ್ ಅಂದ್ರೇನು? ಉದಾಹರಣೆಗೆ ನೀವು 60 ಲಕ್ಷ ಹೋಮ್ ಲೋನ್ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. 60 lakhs ನಿಮಗೆ ಹೋಮ್ ಲೋನ್ ಬೇಕು. ನಿಮ್ಮ ಸಂಬಳ ಬಂದು 70,000. ಸೊ 60 ಲಕ್ಷದ ಹೋಮ್ ಲೋನ್ಗೆ ನಿಮ್ಮ ಮಂತ್ಲಿ EMI ಒಂದು ಅಂದಾಜು 50,000 ಬೀಳುತ್ತೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ಫಾಯರ್ 71% ಆಗುತ್ತೆ. ಸೊ ಯಾವುದೇ ಬ್ಯಾಂಕ್ನವರು ಆಗಿದ್ರು ಕೂಡ ನಿಮಗೆ 50ರಿಂದ 55% ಅಷ್ಟೇ ಫಾಯರ್ ಅಡಿಯಲ್ಲಿ ನಿಮಗೆ ಲೋನ್ನ ಕೊಡ್ತಾರೆ. 71%ಗೆ ಕೊಡೋದಿಲ್ಲ. ಮೇಡ್ ಬಿ ಗೌರ್ಮೆಂಟ್ ಜಾಬ್ ಅಥವಾ 70,000 ಪ್ಲಸ್ ಸ್ಯಾಲ್ರಿ. ಸೊ ಕೆಲವರು ಒಳಗೊಳಗೆ ಡೀಲ್ ಮಾಡ್ಕೊಂಡು ಏನ್ ತಗೊಂಡಿದ್ದೀರಿ ಅವರು ಖಂಡಿತವಾಗ್ಲೂ ಮೇಡಮ್ ನಮಗೆ ಸಿಕ್ತು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಬೇಜಾರಾಗುತ್ತೆ. ದಯವಿಟ್ಟು ಡಾಕ್ಯುಮೆಂಟೇಶನ್ ಪ್ರಕಾರ ಹೋದ್ರೆ ಖಂಡಿತವಾಗ್ಲೂ ನಮಗೆ ಈ ಫಾಯರ್ ಅನ್ನೋದನ್ನ ಚೆಕ್ ಮಾಡಲಾಗುತ್ತೆ. ಈ ಫಾಯರ್ ಅಡಿಯಲ್ಲಿ ಏನು ನಾವು ಕ್ರೆಡಿಟ್ ಕಾರ್ಡ್ಸ್ಗೆ ಹೇಳ್ತೀವಿ ಮಿನಿಮಮ್ 30% ಯೂಸೇಜ್ ಮಾಡಬೇಕು ಅಂತ, ಅದೇ ರೀತಿ ಇಲ್ಲಿ ಕೂಡ ಲೋನ್ಸ್ಗೆ ನಮಗೆ ಲಿಮಿಟೇಷನ್ ಇರುತ್ತೆ. ಸೊ ಈ ಒಂದು ಲಿಮಿಟೇಷನ್ ನೀವು ಚೆಕ್ ಮಾಡಿಕೊಂಡು ನಂತರ ಲೋನ್ಗೆ ಅಪ್ಲೈ ಮಾಡಿ.